ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 10ನೇ ತರಗತಿ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳ ಸೆಷನನ್ನು ಕಂಟಿನ್ಯೂ ಮಾಡೋಣ. ಇದು ನಿಮಗೆ ನಾನು ಮಾಡ್ತಾ ಇರುವಂತಹ 4ನೇ ತರಗತಿಯಾಗಿರುತ್ತೆ. ಫಸ್ಟ್ ಸೆಷನ್ನಲ್ಲಿ 10 ಪ್ರಶ್ನೆ, ಅನಂತರ 2ನೇ ಸೆಷನ್ನಲ್ಲಿ 10 ಪ್ರಶ್ನೆ, 3ನೇ ಸೆಷನ್ನಲ್ಲಿ ಒಟ್ಟು 20 ಪ್ರಶ್ನೆ ತಿಳಿಸಿದ್ದೆ. 1ರಿಂದ 40 ಪ್ರಶ್ನೆಗಳಾಗಿದೆ. ಈಗ 41ರಿಂದ 50ನೇ ಪ್ರಶ್ನೆವರೆಗೂ ಯಾವ ಪ್ರಶ್ನೆಗಳಿದೆ, ಅದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ 41ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. 41ನೇ ಪ್ರಶ್ನೆ, ಆಟೋ ಚಾಲಕ ರಫೀಕ್ನ ಕಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಪ್ರಮುಖ ಮೌಲ್ಯ ಯಾವುದು ಅಂತ ಇದೆ. ಇದು ಪಾಠಕ್ಕೆ ಸಂಬಂಧಪಟ್ಟಂತೆ ನೇರವಾದಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು ನಮಗೆ ಕೇಳದೇ ಇರ್ಬೋದು, ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದಂತಹ ಗುಣ ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ಇದು ನಿಮಗೆ ಪರೀಕ್ಷೆಗೆ ಉಪಯುಕ್ತ ಆಗುತ್ತೆ. 42ನೆಯ ಪ್ರಶ್ನೆ, ಸೈಬರ್ ಬುಲ್ಲಿಂಗ್ಗೆ ಸಂಬಂಧಿಸಿದಂತೆ ಕಾನೂನು ಹೇಳುವುದೇನು ಅಂತ ಇದೆ. ಅಂದರೆ ಆನ್ಲೈನ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನು ಹೇಳುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಹಾನಿಕಾರಕ ಸಂದೇಶಗಳನ್ನು ಫಾರ್ವರ್ಡ್ ಮಾಡುವುದು ಕೂಡ ಅಪರಾಧ ಅನ್ನೋದನ್ನು ಈ ಸೈಬರ್ ಬುಲ್ಲಿಂಗ್ ಹೇಳುತ್ತೆ. ಓಕೆ, ಹಾನಿಕಾರಕ ಸಂದೇಶಗಳನ್ನು ಫಾರ್ವರ್ಡ್ ಮಾಡುವುದು ಕೂಡ ಒಂದು ಅಪರಾಧ ಆಗುತ್ತೆ. ಈ ರೀತಿ ಏನಾದರೂ ನಿಮಗೆ ಮಾನಸಿಕವಾಗಿ ಆನ್ಲೈನ್ ಮೂಲಕ ಕಿರುಕುಳ ಆಗ್ತಾ ಇದ್ದರೆ ನೀವು ಸೈಬರ್ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲಿ ವಿವರಣೆ, ಹಾನಿಕರ ಸಂದೇಶಗಳು, ಚಿತ್ರಗಳು ಮತ್ತು ವಿಡಿಯೋಗಳನ್ನು ಕೇವಲ ಫಾರ್ವರ್ಡ್ ಮಾಡುವುದನ್ನು ಕಾನೂನು ಅಪರಾಧವೆಂದು ತೀವ್ರವಾಗಿ ಪರಿಗಣಿಸುತ್ತದೆ. ಓಕೆ, ನೆಕ್ಸ್ಟ್ 43ನೇ ಪ್ರಶ್ನೆ. 43ನೇ ಪ್ರಶ್ನೆ ಈ ರೀತಿ ಇದೆ. ನನ್ನ ದುಡಿಮೆಯ ಫಲವಷ್ಟೇ ನನ್ನದು ಎಂಬ ಪಾಠದಲ್ಲಿ ಉಲ್ಲೇಖಿಸಲಾದ ಶರಣರ ವಚನ ಯಾರದ್ದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಐದಕ್ಕಿ ಮಾರಯ್ಯ. ಓಕೆ, ಇದು ಕೆಲವೊಂದಿಷ್ಟು ಪ್ರಶ್ನೆಗಳೇನಾಗಿದೆ, ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ. ಕಾಯಕವೇ ಕೈಲಾಸ, ಅದು ಅಮರೇಶ್ವರ ಲಿಂಗವಾದರೂ ಕಾಯಕದೊಳಗು ಎಂದು ಐದಕ್ಕಿ ಮಾರಯ್ಯನವರ ವಚನವನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್ 44ನೆಯ ಪ್ರಶ್ನೆ, ಡಿಜಿಟಲ್ ಪೌರತ್ವದ ಮುಖ್ಯ ಅರ್ಥವೇನು? ಇದು ಪರೀಕ್ಷೆಯಲ್ಲಿ ಕೇಳಬಹುದು ನಿಮಗೆ. ಡಿಜಿಟಲ್ ಸಿಟಿಜನ್ಶಿಪ್ ಅಂದರೆ ಇಲ್ಲಿ ತಂತ್ರಜ್ಞಾನವನ್ನು ಬಳಸುವಾಗ ಸುರಕ್ಷಿತವಾಗಿ, ಗೌರವಯುತವಾಗಿ ಮತ್ತು ಜವಾಬ್ದಾರಿಯುತವಾಗಿ ವರ್ಣಿಸುವುದನ್ನು ನಾವು ಡಿಜಿಟಲ್ ಪೌರತ್ವ ಅಂತ ಕರಿತೀವಿ. ಓಕೆ, ಇಲ್ಲಿ ನಮಗೆ ಆನ್ಲೈನ್ ಮೂಲಕನಾದರೂ ಆಗಲಿ ಅಥವಾ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ನಮ್ಮದೇ ಆದಂತಹ ಒಂದು ಪೌರತ್ವ ಅನ್ನೋದಿರುತ್ತೆ. ನಾವು ಅದನ್ನು ಪಾಲಿಸಬೇಕಾಗತ್ತೆ. ತಂತ್ರಜ್ಞಾನವನ್ನು ನಾವು ಬಳಸುವಾಗ ಸುರಕ್ಷಿತವಾಗಿ ಬಳಸಬೇಕು ಮತ್ತು ಗೌರವಯುತವಾಗಿ ಜೊತೆಗೆ ಜವಾಬ್ದಾರಿಯುತವಾಗಿ ನಾವು ವರ್ತಿಸಬೇಕಾಗತ್ತೆ. ಇದನ್ನು ಡಿಜಿಟಲ್ ಪೌರತ್ವ ಅಂತ ಕರಿತೀವಿ. ಇದು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಓಕೆ, ಡಿಜಿಟಲ್ ಪೌರತ್ವ ಎಂದರೆ ನಿಜ ಜಗತ್ತಿನಲ್ಲಿ ಇರುವಂತೆ ಆನ್ಲೈನ್ನಲ್ಲೂ ನಿಯಮಗಳನ್ನು ಪಾಲಿಸಿ ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಬಳಸುವುದು. ಓಕೆ, ನೆಕ್ಸ್ಟ್ 45ನೇ ಪ್ರಶ್ನೆ, ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಭಾವನೆಗಳು ಯಾವುದು ಅಂತ ಅಂದರೆ, ಒಂದು ಅಪರಾಧಿ ಮನೋಭಾವನೆ ಆಗಿರ್ಬೋದು, ನಾಚಿಕೆ, ಗೊಂದಲ ಮತ್ತು ಕೋಪ. ಓಕೆ, ಅಪರಾಧಿ ಭಾವನೆ, ನಾಚಿಕೆ, ಗೊಂದಲ ಮತ್ತು ಕೋಪ ಇವೆಲ್ಲವೂ ಕೂಡ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಭಾವನೆಗಳಾಗಿರುತ್ತೆ. ವಿವರಣೆ, ಯಾವುದೇ ರೀತಿಯ ದೌರ್ಜನ್ಯಕ್ಕೆ ಒಳಗಾಗುವುದು ಆಳವಾದ ಭಾವನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಅದರಲ್ಲಿ ಕೆಲವೊಂದಿಷ್ಟು ಭಾವನೆಗಳನ್ನು ನಾವು ಹೇಳೋದಾದರೆ ಅಪರಾಧಿ ಭಾವನೆ ಬಂದಿರಬಹುದು, ಅಥವಾ ನಾಚಿಕೆ, ಗೊಂದಲ, ನಂತರ ಕೋಪ ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಕಂಡುಬರುವಂತಹ ಭಾವನೆಗಳಾಗಿರುತ್ತೆ. ನೆಕ್ಸ್ಟ್ 46ನೆಯ ಪ್ರಶ್ನೆ, ಹರ್ಡಲ್ಸ್ ಸ್ಪರ್ಧೆಯ ಅಡ್ಡಪಟ್ಟಿಯ ಅಗಲ ಮತ್ತು ದಪ್ಪ ಎಷ್ಟಿರಬೇಕು? ಹರ್ಡಲ್ಸ್ ಸ್ಪರ್ಧೆಯ ಬಗ್ಗೆ ನೀವು ಹಿಂದಿನ ಸೆಷನ್ಸಲ್ಲಿ ತಿಳ್ಕೊಂಡಿದ್ದೀರಾ. ಈ ಹರ್ಡಲ್ಸ್ ಸ್ಪರ್ಧೆಯ ಅಡ್ಡಪಟ್ಟಿಯ ಅಗಲ ಮತ್ತು ದಪ್ಪ ಎಷ್ಟಿರಬೇಕು ಅಂದರೆ, ಅಗಲ 7 ಸೆಂಟಿಮೀಟರ್ ಮತ್ತು ದಪ್ಪ 1ರಿಂದ 2.5 ಸೆಂಟಿಮೀಟರ್ ಅಷ್ಟು ದಪ್ಪ ಇರಬೇಕು. ಓಕೆ, ಇದರ ಒಂದು ಅಳತೆ ನೋಟ್ ಮಾಡ್ಕೊಳ್ಳಿ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಅಡೆತಡೆ ಓಟದ ನಿಯಮ ಅಂದರೆ, ಅಡೆತಡೆ ಓಟ ಅಂದರೆ ಹರ್ಡಲ್ಸ್ ಗೇಮ್. ಇದರ ನಿಯಮದಂತೆ ಅಡ್ಡಪಟ್ಟಿಯ ಅಗಲ 7 ಸೆಂಟಿಮೀಟರ್ ಹಾಗೂ ದಪ್ಪ 1ರಿಂದ 2.5 ಸೆಂಟಿಮೀಟರ್ ಇರಬೇಕು. ಓಕೆ, ನೆಕ್ಸ್ಟ್ 47ನೇ ಪ್ರಶ್ನೆ,
ವಾಲಿಬಾಲ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿದ ಪ್ರಸಿದ್ಧ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ವಾಲಿಬಾಲ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿದಂತಹ ಪ್ರಸಿದ್ಧ ಆಟಗಾರ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸರಿಯಾದಂತಹ ಉತ್ತರ ಚಾರ್ಲ್ಸ್ ಕಿರಲಿ. ಓಕೆ, ಚಾರ್ಲ್ಸ್ ಕಿರ್ಲಿ. ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾದ ಚಾರ್ಲ್ಸ್ ಕಿರಲಿ ಮತ್ತು ಎಮಿಲ್ಕಾ ರುಯಿಜ್ ಅವರು ವಾಲಿಬಾಲ್ನಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದಾರೆ. ನಮಗೆ ಪ್ರಶ್ನೆ ಹೇಗಿರುತ್ತೆ ಅಂದರೆ, ಹೆಸರನ್ನು ಕೊಟ್ಟು ಇವರು ಯಾವ ಒಂದು ಕ್ರೀಡೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತ ಕೇಳ್ತಾರೆ. ಓಕೆ, ಸೊ ಇವರು ಇಬ್ಬರು ಯಾರು, ಚಾರ್ಲ್ಸ್ ಕಿರ್ಲಿ ಮತ್ತು ಎಮಿಲ್ಕಾ ರುಯಿಜ್, ಇವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂದರೆ ವಾಲಿಬಾಲ್ ಕ್ರೀಡಾಪಟುಗಳಾಗಿರ್ತಾರೆ. ವಾಲಿಬಾಲ್ ಕ್ರೀಡೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಸೊ ಇಲ್ಲಿ ನೋಡಿ ಪ್ರಶ್ನೆ, ಡಾಕ್ಟರ್ MP ಗಣೇಶ್ ಮತ್ತು ಲೆಸ್ಲಿ ಕೊರೇಯಸ್ ಇವರು ಯಾವ ಒಂದು ಕ್ರೀಡೆಯಲ್ಲಿ ಪ್ರಸಿದ್ಧರು? ಸೊ ಏನು ಹಿಂದೆ ನಿಮಗೆ ಪ್ರಶ್ನೆ ಫ್ರೇಮ್ ಮಾಡಿದ್ದೆ, ಸೊ ಅದೇ ರೀತಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನೋಡಿ. ಡಾಕ್ಟರ್ MP ಗಣೇಶ್ ಮತ್ತು ಲೆಸ್ಲಿ ಕೊರೇಯಸ್ ಇವರು ಯಾವ ಒಂದು ಕ್ರೀಡೆಗೆ ಪ್ರಸಿದ್ಧರು ಅಂದರೆ ಹಾಕಿ. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಹಾಕಿ ಆಗುತ್ತೆ. ಇಲ್ಲಿ ವಿವರಣೆಯಲ್ಲಿ ಇನ್ನೊಂದು ಹೆಸರಿದೆ, ನೋಟ್ ಮಾಡ್ಕೊಳ್ಳಿ. MP ಗಣೇಶ್, ಲೆಸ್ಲಿ ಕೊರೇಯಸ್ ಮತ್ತು ಅಜಿತ್ ಪಾಲ್ ಸಿಂಗ್ ಇವರು ಭಾರತೀಯ ಹಾಕಿ ಇತಿಹಾಸದಲ್ಲಿ ಮಹತ್ತರ ಸ್ಥಾನವನ್ನು ಪಡೆದಿದ್ದಾರೆ. ನೆಕ್ಸ್ಟು, ಯಾರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಂಡಿರಬೇಕು. ಇದು ನಮಗೆ GKಯಲ್ಲಿ ಕೂಡ ಪ್ರಶ್ನೆ ಆಗ್ಬೋದು. ಓಕೆ, ಸೊ ನೆಕ್ಸ್ಟ್ 49ನೇ ಪ್ರಶ್ನೆ, ಆನ್ಲೈನ್ನಲ್ಲಿ ವಸ್ತುಗಳನ್ನು ಖರೀದಿಸುವುದು ಮತ್ತು ಮಾರುವುದು ಅಥವಾ ಸೇವೆಗಳನ್ನು ಪಡೆಯುವ ವೇದಿಕೆಯನ್ನು ಏನೆಂದು ಕರೆಯುತ್ತಾರೆ ಅಂದರೆ ಕಾಮರ್ಸ್ ಅಥವಾ ವಾಣಿಜ್ಯ ಅಂತ ಕರೆಯಲಾಗುತ್ತೆ. ಆಪ್ಷನ್ B ಇಲ್ಲಿ ಸರಿಯಾದ ಉತ್ತರ. ಅಂತರ್ಜಾಲದ ಮುಖಾಂತರ ವಸ್ತುಗಳನ್ನು ಖರೀದಿಸುವುದು ಹಾಗೂ ಮಾರುವುದು ಅಥವಾ ಸೇವೆಗಳನ್ನು ಪಡೆಯುವುದಕ್ಕೆ ವಾಣಿಜ್ಯವು ವೇದಿಕೆಯಾಗಿದೆ. ಸೊ ಈಗ ನಾವು ಎಲ್ಲರೂ ಕೂಡ ಕಾಮರ್ಸ್ ಅನ್ನುವಂತಹ ಪ್ಲ್ಯಾಟ್ಫಾರ್ಮನ್ನು ಬಳಸ್ತಾ ಇರ್ತೀವಿ. ನಮಗೇನಾದರೂ ಬೇಕಾದರೆ ನಾವು ಮನೇಲೇ ಕೂತ್ಕೊಂಡು ಆರ್ಡರ್ ಮಾಡ್ತಿರ್ತೀವಿ ಅಲ್ವಾ. ಸೊ ಇದನ್ನು ನಾವು ಈ ಒಂದು ಫೀಲ್ಡನ್ನು ಏನಂತ ಕರಿತೀವಿ ಅಂದರೆ ಕಾಮರ್ಸ್ ಫೀಲ್ಡ್ ಅಂತ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ, ನಮ್ಮ ದೇಹವು ಪ್ರಕೃತಿಯ ಲಯಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುವ ಪ್ರಮುಖ ಗುಣ ಯಾವುದು ಅಂತ ಇದೆ. ಇಲ್ಲಿ ಸಹನೆ ಅಥವಾ ತಾಳ್ಮೆ ಅನ್ನೋದು ಉತ್ತರ ಆಗುತ್ತೆ. ಓಕೆ, ಆಪ್ಷನ್ C ಸರಿಯಾದಂಥ ಉತ್ತರ. ತಾಳ್ಮೆಯು ಒಂದು ಸದ್ಗುಣವಾಗಿದ್ದು ಇದು ನಮ್ಮ ದೇಹವು ಪ್ರಕೃತಿಯ ಲಯಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ಶಾಂತಿಯನ್ನು ತರುತ್ತದೆ. ಸೊ ಇದು 10ನೇ ತರಗತಿ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮಗೆ 10ನೇ ತರಗತಿ ಮೌಲ್ಯ ಶಿಕ್ಷಣ ಹೊಸ ಪಠ್ಯಪುಸ್ತಕ, ಸೊ ಅದರಿಂದ ಕ್ವೆಶನ್ಸ್ಗಳನ್ನು ಕೇಳ್ಬೋದು ಅನ್ನೋದನ್ನು ನಿರೀಕ್ಷೆಯಲ್ಲಿ ಇಟ್ಕೊಂಡು ಈ ರೀತಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೆ. ಈಗ ನನಗೆ ಒಟ್ಟು 50 ಪ್ರಶ್ನೆಗಳು ಸಿಕ್ಕಿದೆ. ನೋಡೋಣ, ಮತ್ತೊಮ್ಮೆ ಅದನ್ನು ಸರ್ಚ್ ಮಾಡ್ತೀನಿ. ಒಂದು ವೇಳೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ಬೋದಾದಂತಹ ಪ್ರಶ್ನೆಗಳಿದ್ದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ 1-2-3 ಸೆಷನ್ ಮಾಡೋಣ. ಇಲ್ಲದೆ ಹೋದರೆ ಯಾವುದೋ ಪ್ರಶ್ನೆಗಳಿಲ್ಲ ಅಥವಾ ಪ್ರಶ್ನೆಗಳಿದ್ದರೂ ಅದು ಸುಲಭವಾಗಿ ನಾವು ಆನ್ಸರ್ ಮಾಡಲಿಕ್ಕೆ ಬರುತ್ತೆ ಅನ್ನೋದಾದರೆ ಅದನ್ನು ಮತ್ತೆ ತರಗತಿ ಮಾಡುವಂಥ ಅವಶ್ಯಕತೆ ಇರಲ್ಲ. ನಾವು ನೇರವಾಗಿ 9th ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಈ 50 ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಒಂದು ಪ್ರಶ್ನೆ ಬಂದರೂ ಕೂಡ ನಮಗೆ ಪರೀಕ್ಷೆಗೆ ಅದು ಉಪಯುಕ್ತವಾಗಿದೆ ಅಂತಲೇ ಅರ್ಥ. ನಮ್ಮ ಪರಿಶ್ರಮಕ್ಕೆ ಒಂದು ಸಾರ್ಥಕತೆ ಸಿಕ್ಕಿದೆ ಅಂತಲೇ ಅರ್ಥ. ಓಕೆ, ಸೊ ಇದಿಷ್ಟು ಕ್ಲಾಸನ್ನು ನೀವು ನೋಡಬೇಕು ಅಂತ ಅಂದರೆ ಮೌಲ್ಯ ಶಿಕ್ಷಣ 2026 ಅನ್ನುವಂಥ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದರ ಲಿಂಕನ್ನು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ. ಸೊ ಎಲ್ಲ 1ರಿಂದ 50 ಪ್ರಶ್ನೆಗಳೇನಿದೆ ಅದನ್ನು ಇನ್ನೊಂದು ಸಲ ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.